ಕಿಟ್ಟು ಬಹಾನೆಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಅಯ್ಯೋ ಶಿವ, ನಾನು ಚಿಲ್. ರೇವಾ, ನೀನ್ ಇಷ್ಟು ರಾತ್ರಿ ಇಲ್ಲೇನ್ ಮಾಡ್ತಾ ಇದ್ಯಾ? ಸ್ಕೂಲ್ ಹೋಮ್ವರ್ಕ್ ಅಲ್ಲಿ ಅರ್ಥ ಆಗ್ಲಿಲ್ಲ, ಅದನ್ನೇ ಕೇಳೋಣ ಅಂತ ಬಂದೆ. ಆದ್ರೆ ನೀನೇನ್ ಮಾಡೋದ್ರಲ್ಲಿ ಇಷ್ಟು ಬಿಸಿ ಆಗಿದ್ಯಾ? ಎಷ್ಟೊತ್ತಿಂದ ಹಿಂದೆ ನಿಂತಿದ್ದೀನಿ, ನಿಂಗ್ ಗೊತ್ತೇ ಆಗ್ಲಿಲ್ವಲ್ಲ. ನಾನು ಸೈಕಲ್ ಅಲ್ಲಿ ಹೊಸ ಚೇಂಜಸ್ ನ ಮಾಡಿದ್ದೀನಿ. ಬಾ, ಟೆರೆಸ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಶಿವ, ನೀನು ಜೀನಿಯಸ್. ನೀನಂತೂ ಪುಟ್ಟ ಸ್ಪೇಸ್ ಶಿಪ್ ನೇ ಮಾಡ್ಬಿಟ್ಟಿದ್ಯಾ. ನಡಿ, ಆದಿ ಮತ್ತೆ ಯುಡಿಗೆ ತೋರ್ಸೋಣ. ಆದಿ ಯುಡಿ ಮನೇಲೇ ಇದ್ದಾನೆ. ಓಹೋ, ನನ್ನ ಏರಿಯಾದಲ್ಲಿ UFO ಇದೆಲ್ಲ ಹೇಗ್ ಸಾಧ್ಯ? ನೋಡ್ತೀನಿ ಎಲ್ಲಿ ಹೋಗುತ್ತೆ ಅಂತ ಈಗಲೇ ನೋಡ್ತೀನಿ. ಶಿವ ಹೇಳಿದಾನೆ, ಅವ್ನು ನಂಗೆ ಫೋನ್ ಮಾಡಿ ಹೇಳಿದ್ದ ಅವ್ನು ಟೆರೆಸ್ ಮೇಲೆ ಬಂದು ನಮ್ಮನ್ನ ಮೀಟ್ ಮಾಡ್ತಾನೆ ಅಂತ. UFO ಅಲ್ಲಿ ನೋಡು, UFO ನೋಡು, ನಾನು ಹೇಳಿದ್ನಲ್ಲ ಏಲಿಯನ್ಸ್ ಇರ್ತವೆ. ಇವಾಗ UFO ಇಂದ ಏಲಿಯನ್ ಬರುತ್ತೆ, ಆಮೇಲೆ ನಮ್ಮಿಬ್ರನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ನಮ್ಮನ್ನ ಕರ್ಕೊಂಡು ಹೋಗ್ಬೇಡಿ, ನಮ್ಮನ್ನ ಕಾಪಾಡಿ. ಆದಿ, ಯುಡಿ, ಬೇಗ ಮೆಟ್ಲು ಹತ್ಕೊಂಡ್ ಮೇಲ್ ಬನ್ನಿ. ಅವನ್ಗೆ ನಮ್ಮ ಹೆಸರು ಗೊತ್ತು. ಮಮ್ಮಿ, ಅವ್ರು ನಮ್ಮನ್ನ ಕರ್ಕೊಂಡು ಹೋಗೋ ಮಿಷನ್ಗೆ ಬಂದಿದ್ದಾರೆ. ಶಿವಾಗ ಫೋನ್ ಮಾಡು. ದೇವ್ರೇ ಕಾಪಾಡು. ಶಿವ ಕಾಪಾಡು. ಮಮ್ಮಿ, ನಂಗೆ ಹೋಗಕ್ ಇಷ್ಟ ಇಲ್ಲ. ಶಿವ ಏಲಿಯನ್ಸ್ ಇರ್ತವೆ. ಅವ್ರು ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದಾವೆ. ಅಯ್ಯೋ, ನಾನ್ ರೇವಾ. ಮತ್ತೆ ಇದು UFO ಅಲ್ಲ, ಇದು ಶಿವನ ಸೈಕಲ್. ಬನ್ನಿ, ಮೇಲ್ ಬನ್ನಿ. ಏನು? ಸೈಕಲ್? ಶಿವ, ನೀನಂತರೂ ನಮ್ಮನ್ನ ಹೆದರ್ಸೇ ಬಿಟ್ಟಿದ್ಯಾ. ಶಿವ, ಇದ್ರ ಪ್ರಕಾರ ಏಲಿಯನ್ಸ್ ಇಲ್ಲ ಅಂತಲ್ಲ, ಅವು ಇರ್ತವೆ. ಶಿವ, ಅಲ್ಲಿ ನೋಡು, ನಮ್ ಸ್ಕೂಲ್ನ ಬ್ಯಾಕ್ ಸೈಡ್ ನ ಲ್ಯಾಬ್ ಅಲ್ಲಿ ಲೈಟ್ ಆನ್ ಆಗಿದೆ. ನಾನಲ್ಲಿ ಒಬ್ಬ ವ್ಯಕ್ತಿಯ ಶಾಡೋನು ನೋಡ್ದೆ. ಇಷ್ಟ ರಾತ್ರಿಯಲ್ಲಿ ಲ್ಯಾಬ್ ಅಲ್ಲಿ ಯಾಕಿರ್ತಾರೆ? ಅಯ್ಯೋ ಹಾ, ಇಷ್ಟು ರಾತ್ರಿಲಿ ಲ್ಯಾಬಿನ ಲೈಟ್ ಯಾಕೆ ಉರಿತಾ ಇದೆ? ಉರಿಬಾರ್ದಾಗಿತ್ತಲ್ಲ. ಏನೂ ಇಲ್ಲ ತಾನೆ? ಬನ್ನಿ ಹೋಗಿ ನೋಡೋಣ. ಓ, ಬ್ಯಾಟ್ರಿ ಲೋ ಆಗೋಯ್ತು. ಬ್ಯಾಟ್ರಿ ಇನ್ನೂ ಪವರ್ಫುಲ್ ಆಗಿರೋದು ಹಾಕ್ಬೇಕು ಅಂತ ಅನ್ಸುತ್ತೆ. UFOನ ಆರಿಸೋದಕ್ಕೆ ತುಂಬಾನೇ ಬ್ಯಾಟ್ರಿ ಬೇಕು ಅಂತ ಅನಿಸ್ತಾ ಇದೆ ನನಗೆ. ಹಾ ಸರಿ, ಈಗ ಲ್ಯಾಂಡ್ ಮಾಡಿಸ್ತೀನಿ. ಅಲ್ಲಿಂದ ರೋಡ್ ಮೇಲೆ ಹೋಗೋಣ. ಅಷ್ಟರಲ್ಲಿ ನಾನು ಸ್ಕೂಲ್ನ ನೈಟ್ ವಾಚ್ಮ್ಯಾನ್ ಅನ್ನು ಕೇಳ್ತೀನಿ. ಹಲೋ ರಾಮ್ದೀನ್ ಅಂಕಲ್. ಹಾ ಹೇಳು ಮಗಳೇ. ಸ್ಕೂಲ್ನ ಸೈನ್ಸ್ ಲ್ಯಾಬ್ ಅಲ್ಲಿ ಇಷ್ಟ ರಾತ್ರಿಗೆ ಲೈಟ್ ಯಾಕೆ ಆನ್ ಆಗಿದೆ? ಲ್ಯಾಬ್ನ ಲೈಟ್ ತಾನಾಗ್ ತಾನೇ ಆನ್ ಆಗಿ ಆಫ್ ಆಗತ್ತೆ. ಸರಿ ರಾಮ್ದೀನ್ ಅಂಕಲ್. ನೈಟ್ ವಾಚ್ಮನ್ ಏನ್ ಹೇಳಿದ್ರು ಅಂದ್ರೆ ಲೈಟ್ ಹಾಳಾಗಿದೆಯಂತೆ, ತಾನಾಗೆ ಆನ್ ಆಫ್ ಆಗ್ತಿರತ್ತಂತೆ. ಆದ್ರೆ ನಾನು ಯಾರ್ದು ಶಾಡೋ ನೋಡಿದ್ನಲ್ಲ. ಸರಿ, ಹೋಗಿ ನೋಡೋಣ. ಹೇ 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 ಅಂಕಲ್, ಏನ್ ಮಾಡ್ತಿದ್ದೀರಾ? ನಿಧಾನ.
ಮಗು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರಿ ಮನೆಗೆ ಹೋಗಿ. ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ, ಅದಾದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ನಮ್ಮ ಸೈಕಲ್ಗೆ ಡಿಕ್ಕಿ ಏನಕ್ಕೆ ಹೊಡಿತಿದ್ರಿ ಅಂತ ಹೇಳಿ ನೀವು. ಒಳ್ಳೆ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಹೋಗಿ ಮನೆಗೆ, ಇಲ್ಲ ಅಂದ್ರೆ ಸರಿ ಇರಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನೀವೆಲ್ಲ ನನ್ನ ಹಿಂದೆ ಏನಕ್ಕೆ ಬಿದ್ದಿದ್ದೀರಾ ಅಂತ ಹೇಳಿ. ಈಗಲೇ ಹೇಳ್ತೀವಿ ಯಾಕೆ ಹಿಂದೆ ಬಿದ್ದಿದ್ದೀವಿ ಅಂತ. ಓಹೋ, ನನ್ನ ಏರಿಯಾದಲ್ಲಿ UFO. ಲಡ್ಡು ಸಿಂಗ್ ಸರ್, ಇದು ನಿಮಗ್ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಶಿವ, ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ನಮ್ಮ ನಗರಕ್ಕೆ UFO ಬಂದಿದೆ. ಅದನ್ನ ಹಿಂಬಾಲಿಸ್ತಾ ಹೀಗಾಗೋಯ್ತು. ಎಲ್ಲೆಲ್ಲಿ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಲಡ್ಡು ಸಿಂಗ್ ಸರ್, ಅದು ನನ್ನ ಸೈಕಲ್ಲು, ಬನ್ನಿ ತೋರಿಸ್ತೀನಿ. ಅಯ್ಯೋ ಮಕ್ಕಳೇ, ನಾನು ಆಗ್ಲೇ ಹೇಳದ್ನಲ್ಲ, ಲ್ಯಾಬ್ ಲೈಟು ತನಗೆ ತಾನೇ ಆನ್ ಆಗಿ ಆಫ್ ಆಗತ್ತೆ. ನೋಡಿ ಈಗ ಆಫ್ ಆಗಿದೆ. ನಿಮಗೆ ಭ್ರಮೆ ಅನ್ಸಿರ್ಬೇಕು ಇಲ್ಲಿ ಯಾರೋ ಇದ್ದಾರೆ ಅಂತ. ಭ್ರಮೆ ಅಲ್ಲ, ಖಂಡಿತ ಯಾವ್ದೋ ವ್ಯಕ್ತಿ ಇಲ್ಲಿ ಓಡಾಡ್ತಿದ್ದ. ನಾನು ಅದನ್ನ ನೋಡಿದ್ದೀನಿ. ಶಿವ, ಎಲ್ಲಿದ್ಯಾ? ಊಟ ರೆಡಿ ಆಗಿದೆ, ಯಾವಾಗ ಬರ್ತೀಯಾ? ಬರ್ತಿದ್ದೀನಿ ಅಜ್ಜಿ. ಇಲ್ಲಂತೂ ಯಾರೂ ಇಲ್ಲ, ಮೇ ಬಿ ಅಲ್ಲೇ ಇರಬಹುದು. ಶಿವ, ಚಿಂತೆ ಮಾಡಬೇಡ, ನಾನು ಇಡೀ ರಾತ್ರಿ ಇಲ್ಲೇ ಕಾವಲ್ ಕಾಯ್ತಾ ಇರ್ತೀನಿ. ಬಾಸ್, ನಾವು ಬಂದ್ಬಿಟ್ಟಿದ್ದೀವಿ. ಎಲ್ಲಿದ್ದೀರಾ ನೀವು? ನೀವು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ. ಸಣ್ಣ ಮಕ್ಕಳನ್ನ ನಿಲ್ಸೋದಕ್ಕಾಗ್ಲಿಲ್ಲ. ನಿಲ್ಸೋದಕ್ಕೆ ಪ್ರಯತ್ನ ಮಾಡಿದ್ವಿ ಬಾಸ್, ಆದ್ರೆ ಅದು ನೋಡೋದಕ್ಕೆ ಮಾತ್ರ ಮಗು ತರ ಇದ್ದಾನೆ. ಯಾವ ರೀತಿ ಪಂಚ್ ಮಾಡ್ತಾನೆ ಅಂದ್ರೆ ಅಜ್ಜಿ ತಾತ ಎಲ್ಲರೂ ನೆನ್ಪು ಬಂದ್ಬಿಡ್ತಾರೆ. ಜನಗಳಿಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ನಾನು ಮಾಡಿರೋ ಕಷ್ಟ ಎಲ್ಲ ಮಣ್ಪಾಲಾಗತ್ತೆ. ನಿಮ್ಗೆ ಗೊತ್ತಿಲ್ವಾ ನೀವೆಲ್ಲರೂ ಹಿಸ್ಟ್ರಿಗೆ ಹೋಗ್ತೀರಾ ಅಂತ? ಬಾಸ್, ನನ್ನ ಹಿಸ್ಟ್ರಿ ಸ್ವಲ್ಪ ವೀಕ್ ಇದೆ. ಜಿಯೋಗ್ರಫಿಗೆ ಹೋದ್ರೆ ನಡೆಯುತ್ತಾ? ಶಟ್ ಅಪ್. ನಾನು ವಾಸ್ತವ ಹೇಳ್ತಾ ಇದ್ದೀನಿ. ನಾವು ಆ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನಿಮ್ಮೆಲ್ಲರ ಹೆಸರು ಇತಿಹಾಸದಲ್ಲಿ ಬರೀತಾರೆ. ಯೋಚಿಸಿ, ನಾವು ಈ ರೂಪದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ಬಹುದು. ಬ್ಯಾಂಕ್ ನ ಸೀಲಿಂಗ್ ನಲ್ಲಿ ಅಂಟ್ಕೊಂಡಿರ್ಬೇಕು. ಎಲ್ಲರೂ ಹೋಗಾದ್ಮೇಲೆ ನಾವು ಒಳಗಡೆ ಹೋಗಿ ಬ್ಯಾಂಕ್ ನ ಲೂಟಿ ಮಾಡಬಹುದು. ಯಾವ್ದಾದ್ರು ಸೀಕ್ರೆಟ್ ಜಾಗಕ್ಕೆ ಹೋಗಿ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ನ ತಂದ್ಬಿಟ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಯಾರಿಗೂ ಅನುಮಾನ ಕೂಡ ಬರೋದಿಲ್ಲ. ಯೋಚಿಸಿ ಹೇಗಿರುತ್ತೆ ನಮ್ಮ ಪವರು ಅಂತ. ನಾನು ಇವನ್ ತರ ಮನಿ ಪ್ಲಾಂಟ್ ಆಗೋದಕ್ಕೆ ಇಷ್ಟ ಇಲ್ಲ. ಏನಾದ್ರೂ ಹೇಳ್ತೀಯಾ ನೀನು? ಇಲ್ಲ, ನಾನೇನು ಹೇಳಿಲ್ಲ ಬಾಸ್. ನಾನು ಇತಿಹಾಸದ ಪುಟದಲ್ಲಿ ಸೇರೋದಕ್ಕೆ ತಯಾರಾಗಿದ್ದೀನಿ. ಇನ್ಮೇಲೆ ಎಚ್ಚರವಾಗಿ ಕೆಲಸ ಮಾಡಿ. ಯಾವುದು ಎಡವಟ್ಟು ಆಗ್ಲೇಬಾರ್ದು. ಇನ್ನೂ ಮ್ಯಾನ್ ಪವರ್ನ ಬಳಸ್ಕೊಳ್ಳಿ. ಸರಿ ಬಾಸ್.
ಇಲ್ಲಿ ಯಾರು ಇಲ್ಲ, ಎಲ್ಲವೂ ನಾರ್ಮಲ್ ಆಗಿದೆ. ಅಯ್ಯೋ, ಇಲ್ಲೊಂದು ಮನಿ ಪ್ಲಾಂಟ್ ಇತ್ತಲ್ವಾ, ಎಲ್ಲಿ ಹೋಯ್ತು? ಮನಿ ಪ್ಲಾಂಟ್ ಏನು ಇಲ್ಲ, ನಾನಂತೂ ನೋಡ್ಲಿಲ್ಲ. ನಾನ್ ಬಂದಾಗ ಅದನ್ನ ನೋಡಿದ್ದೆ. ಅಯ್ಯೋ, ಭ್ರಮೆ ಅನ್ಸುತ್ತೆ. ಅದು ಮೋಸ್ಟ್ಲಿ ಯಾವುದೋ ಒಂದು ಮರದ ಶಾಡೋ ಇರಬೇಕು. ಮೇಲ್ಗಡೆ ಹೇಗೆ ಮನೆ ಪ್ಲಾಂಟ್ ಇರೋದಕ್ಕೆ ಸಾಧ್ಯ? ಶಿವ ಎಲ್ಲಿದ್ದಾನೆ? ಅವನನ್ನು ಕಳಿಸಿ. ಏಯ್, ನೀವು ಹೋಗಿ ಶಿವನ ಹಿಡ್ಕೊಂಡು ತಗೊಂಡ್ ಬನ್ನಿ. ನನಗೆ ಮತ್ತೆ ಒದೆ ತಿನ್ನೋದಕ್ಕೆ ಇಷ್ಟ ಇಲ್ಲ. ನಾವು ಶಿವನ್ ಬಗ್ಗೆ ಮತ್ತೆ ಮಾತಾಡೋಣ. ಮೊದ್ಲು ನಾನು ಒಂದು ರಾಗ ಹಾಡ್ತೀನಿ, ಆಮೇಲೆ ನೀವು ಶಿವನ್ನ ಮಾತಾಡಿಸ್ಬಿರಂತೆ. ಈಗ ಹೇಳ್ತೀನಿ. ಶಿವ, ನಾನ್ 100% ಮನಿ ಪ್ಲಾಂಟ್ ನ ನೋಡಿದೀನಿ. ಅದು ಮೇಲೆ ಗೋಡೆಗೆ ಅಂಟ್ಕೊಂಡಿತ್ತು. ಮೊದ್ಲು ಅದನ್ನ ಗಮನಿಸ್ಲಿಲ್ಲ, ಆಮೇಲೆ ನೋಡ್ದಾಗ ಮಾಯ ಆಗಿತ್ತು. ಹಾ, ಇದನ್ ಕೇಳಿ ನಮ್ಮೂರಲ್ಲಿ ನಡೆದಿದ್ದೊಂದ್ ಘಟನೆ ನಂಗೆ ನೆನ್ಪಾಯ್ತು. ನಮ್ಮೂರಲ್ಲಿ ನಾವು ಕಣ್ಣ ಮುಚ್ಚೆ ಆಡ್ತಿರ್ಬೇಕಾದ್ರೆ ನನ್ ಮೈಗೆ ನಾನ್ ತುಂಬಾ ಎಲೆಗಳನ್ನ ಅಂಟಿಸ್ಕೊಂಡ್ಬಿಟ್ಟು ಯಾವ್ದಾದ್ರು ಒಂದ್ ಮರದ ಹತ್ರ ಹೋಗಿ ಬಚ್ಚಿಟ್ಕೊಳ್ತಿದ್ದೆ. ಎಲ್ಲಾರು ನಾನೊಬ್ಬ ಮರ ಅಂತ ಅನ್ಕೊಂಡ್ಬಿಡ್ತಿದ್ರು. ಆಮೇಲೆ ಅವ್ರಿಗೆ ಹುಡ್ಕಾಕ್ ಆಗ್ತಿರ್ಲಿಲ್ಲ. ಎಸ್, ಅದೇ ನೀನು ಜೀನಿಯಸ್. ಜೀನಿಯಸ್ ಅಂತೂ ನಾನು ಹುಟ್ಟದಾಗಿಂದ ಇದೀನಿ. ಆದ್ರೆ ಇವಾಗ ನಾನು ಏನ್ ಮಾಡ್ದೆ ಅಂತ ಹೇಳ್ತೀಯಾ? ಇರ್ಬೋದು, ಅಲ್ಲಿ ಯಾರೇ ಇದ್ರು ಅವರು ಮನಿ ಪ್ಲಾಂಟ್ ವೇಷ ಹಾಕಿದ್ರು, ಅಥವಾ ಅವರೇ ಮನಿ ಪ್ಲಾಂಟ್ ಆಗಿರ್ಬೋದು ಅಲ್ವಾ? ಆದ್ರೆ ನಾನು ಅವ್ರು ನೋಡ್ದಾಗ ಅವ್ರಲ್ಲಿ ಇದ್ರು. ಹಾ, ಆ ಮೊದಲನೇ ನೈಟಲ್ಲಿ ನಾನು ಕೂಡ ನೋಡಿದ್ದೆ. ವಿಂಡೋ ಸೈಡಲ್ಲಿ ನಾನು ಮೊದಲು ನೋಡಿದ್ದೆ, ಆಮೇಲೆ ಅಲ್ಲಿ ನಾನು ನೋಡ್ಲೇ ಇಲ್ಲ ಇತ್ತೋ ಇಲ್ವೋ ಅಂತ. ಹಾ, ಆ ಟೈಮಲ್ಲಿ ಅಜ್ಜಿಯ ವಿಡಿಯೋ ಕಾಲ್ ಬಂದಿತ್ತು, ಊಟ ರೆಡಿ ಇದೆ ಅಂತ. ಆಗ ನಾನು ಮನಿ ಪ್ಲಾಂಟ್ ಹಿಂದೆ ಇದ್ದೆ. ಒಂದ್ ನಿಮಿಷ, ನಾನು ವಿಡಿಯೋ ರೆಕಾರ್ಡಿಂಗ್ ನೋಡ್ತೀನಿ. ನೋಡಿ, ಇಲ್ಲಿದೆ ಮನಿ ಪ್ಲಾಂಟ್. ಇವನ್ ಕಣ್ ತೆರೆದಿದೆ. ಯಾರೋ ಮನಿ ಪ್ಲಾಂಟ್ ಹತ್ರ ಬಚ್ಚಿಟ್ಕೊಂಡಿದ್ದಾರೆ. ಆದ್ರೆ ಇದರ ರೂಟ್ಸ್ ಏನೇ ಕಾಣಿಸ್ತಾ ಇಲ್ಲ, ಬರೀ ಮನಿ ಪ್ಲಾಂಟ್ ನ ಕಣ್ ಕಾಣಿಸ್ತಾ ಇದೆ. ಇವತ್ತು ಚೆಕ್ ಮಾಡ್ಬೇಕು. ಇವತ್ತು ಸಂಡೇ ಅಲ್ವಾ, ಸ್ಕೂಲು ಮುಚ್ಚಿರುತ್ತೆ. ಅವ್ರಿವತ್ತು ಅಲ್ಲೇನಾದ್ರೂ ಮಾಡಿದ್ರೆ ನಮ್ಮ ರೋಬೋಟ್ ಬಿ ಹೋಗಿ ಅದನ್ನ ಕನ್ಫರ್ಮ್ ಮಾಡುತ್ತೆ. ಬನ್ನಿ ಹೋಗಿ ನೋಡೋಣ. ಅಲ್ಲಿ ನೋಡಿ, ಸ್ಕೂಲಿಂದ ಕಾರ್ ಹೋಗ್ತಾ ಇದೆ. ಅಲ್ಲಿ ಏನೋ ಒಂದು ನಡೀತಾ ಇದೆ, ಅದಕ್ಕೆ ಸ್ಕೂಲಿಂದ ಕಾರ್ ಹೋಗ್ತಾ ಇದೆ. ಬನ್ನಿ ಹೋಗಿ ನೋಡೋಣ. ನಾನು ಫಾರ್ಮುಲಾದ ಹತ್ತಿರದಲ್ಲೇ ಇದ್ದೀನಿ. ಇನ್ನೂ ಅಷ್ಟು ಜನನ ಮನಿ ಪ್ಲಾಂಟ್ ಮಾಡಿಬಿಟ್ರೆ ನಾನು ಇಡೀ ಸೈನ್ಯವನ್ನೇ ತಯಾರು ಮಾಡಿಬಿಡಬಹುದು. ಆಗ ನಾವು ಏನ್ ಬೇಕಾದ್ರೂ ಮಾಡಬಹುದು. ನೀವು ಇದನ್ನ ಮಾಡೋಕ್ಕಾಗೋದಿಲ್ಲ ಅಂಕಲ್. ನೀನು ಇಲ್ಲಿಗೂ ಬಂದ್ಬಿಟ್ಯಾ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹೇಳ್ಕೊಳ್ಳಿ ಅವರನ್ನೆಲ್ಲ.
ಏ ದೊಡ್ಡ ಫೈಟರ್ ತಾನೇ ನೀನು. ನಮ್ಮ ಬಾಸ್ನ ಸೋಲ್ಸಿ ತೋರ್ಸು ನೋಡೋಣ. ಅಣ್ಣ ನಮ್ಗಿನ್ನೂ ಹೋದೆ ತಿನ್ನೋದಕ್ಕೆ ಇಷ್ಟ ಇಲ್ಲ. ನಾವು ಸೈಡಲ್ಲಿ ಇರ್ತೀವಿ, ನೀವು ಹೋಗಿ. ನನ್ನ ಪ್ರಕಾರ ಅವನು ಅಲ್ಲಿದ್ದಾನೆ, ಅಲ್ಲಿ. ತಪ್ಪಾಗಿ ಹೇಳ್ಬಿಟ್ಟೆ, ಅವನು ನನ್ನ ಹಿಂದೆನೇ ಇದ್ದ. ಎಲ್ಲ ಕಡೆ ಗಮನ ಇಡಿ, ಎಲ್ಲ ಕಡೆ ಒಂದೇ ಕಡೆ ಗಮನ ಇಡಿ, ಒಂದೇ ಕಡೆ. ಶಿವ ಹಿಂದೆ ಇದ್ದಾನೆ, ಹಿಂದೆ. ಅಂಕಲ್, ಇವಾಗಾದ್ರೂ ಸೋಲು ಒಪ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಓದೆ ತಿನ್ಬೇಕಾಗತ್ತೆ. ಚೆನ್ನಾಗ್ ಅನ್ಸೋದಿಲ್ಲ ಅಲ್ವಾ? ನೀವಂತೂ ತುಂಬಾ ದೊಡ್ಡ ವ್ಯಕ್ತಿ ಇದ್ದೀರಾ, ಮತ್ತೆ ತುಂಬಾ ದೊಡ್ಡ ಸೈಂಟಿಸ್ಟ್ ಕೂಡ. ನೀವಂತೂ ಭಾರಿ ಮಾಡಿದೀರಾ ಅಂಕಲ್. ಎಷ್ಟು ಓದಿ ತಿಂತೀರಾ ಬಾಸ್? ಇರ್ಲಿ ಬಿಡಿ, ಹೋಗ್ಲಿ ಬಿಡಿ. ಓಕೆ ಓಕೆ ಶಿವ, ನಾನು ಸೋಲು ಒಪ್ಕೋತೀನಿ. ಭಟ್ಟಾಚಾರ್ಯ ಸರ್, ನೀವಾ? ನಾನು ಮನಿ ಪ್ಲಾಂಟ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಏನೋ ಒಂದು ಬ್ಲಾಸ್ಟ್ ಆಯ್ತು, ಮತ್ತೆ ನಾನು ಆ ರೀತಿ ಆಗ್ಬಿಟ್ಟಿದ್ದೆ. ನಾನು ಅನ್ಕೊಂಡೆ ಈ ರೂಪದಿಂದ ಏನಾದರೂ ಲಾಭ ಪಡೆಯೋಣ ಅಂತ. ಆದ್ರೆ ನೀನು ನನಗೆ ಬದಲಾಯಿಸಿ ಒಳ್ಳೆ ಬುದ್ಧಿ ಕಲಿಸ್ದೆ. ಕೆಟ್ಟ ಕೆಲಸ ಯಾವತ್ತಿದ್ರೂ ಕೆಟ್ಟದೇ ಮಾಡುತ್ತೆ. ಇನ್ಸ್ಪೆಕ್ಟರ್ ಸರ್, ನೀವು ನನ್ನ ಕರ್ಕೊಂಡು ಹೋಗಬಹುದು. ಯು ಆರ್ ಅಂಡರ್ ಅರೆಸ್ಟ್. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಅಯ್ಯೋ, ಇದಕ್ಕೇನಾಗಿದೆ? ಅಯ್ಯೋ, ಈ ಶಿವನ್ ಸೈಕಲ್ ಹೀಗ್ಯಾಕ್ ಮಾಡ್ತಾ ಇದೆ? ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ ಅನ್ಸುತ್ತೆ. ಇದನ್ನ ದೂರ ಎಲ್ಲಾದ್ರೂ ತಗೊಂಡು ಹೋಗ್ಬೇಕು. ಅಯ್ಯೋ,
ಈ ಖುಷಿನಾ ಮಗು? ಹಾಪ್ಪ, ನಾನ್ ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ಬರೀ ಆಕ್ಷನ್ ಅಷ್ಟೇ ಆಗ್ತಿದೆ, ಆದ್ರೆ ಕಾಮಿಡಿ ಏನೂ ಇಲ್ಲ. ಕಾಮಿಡಿನೂ ಬರುತ್ತೆ ಮಗು. ಅಯ್ಯೋ ಶಿವ, ನಿನ್ ಸೈಕಲ್ಗೆ ಏನಾಗಿದೆ? ಯಾರೋ ಸೈಕಲ್ ಜೊತೆಗೆ ಆಟ ಆಡಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಸೈಕಲ್ಗೆ ಏನೋ ಆಗಿದೆ, ಕಂಡು ಹಿಡಿಲೇಬೇಕು. ಆದ್ರೆ ಲಡ್ಡು ಸಿಂಗ್ ಸರ್ಗೆ ಮೊದಲು ಇದನ್ನು ತಿಳಿಸ್ಬೇಕು. ಶಿವ, ನೀನ್ ಚಿಂತೆ ಮಾಡಬೇಡ, ನಿನ್ ಕೇಸು ನನ್ನ ಕೈಯಲ್ಲಿದೆ. ಈಗ ನಿನ್ ಗೊತ್ತಿಲ್ವಾ ಲಡ್ಡು ಸಿಂಗ್ ಹೆಸರು ಸುಮ್ಮನೆ ಫೇಮಸ್ ಆಗ್ಲಿಲ್ಲ ಅಂತ. ಅಯ್ಯೋ ಬಂತು ಸೈಕಲ್. ಅಯ್ಯಯ್ಯಯ್ಯ, ಈ ಸೈಕಲಿಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಈ ಸೈಕಲ್ ಇಸ್ ಅಂಡರ್ ಅರೆಸ್ಟ್. ಈಗಲೇ ಹೋಗಿ ತಗೊಂಡ್ ಬರ್ತೀನಿ. ನೋಡಿದ್ರ, ಏನು ಹೆದರಿಕೆ ಇಲ್ಲ ತಾನೆ? ನೀವೆಲ್ಲ ಸುಮ್ಮನೆ ಹೆದರ್ಕೊಳ್ತಾ ಇದ್ದೀರಾ. ಈಗ ನೋಡಿ, ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ ಕಾಪಾಡಿ, ಶಿವ, ಶಿವ ಕಾಪಾಡು, ಅಯ್ಯೋ ಕಾಪಾಡು ಶಿವ, ಅಯ್ಯೋ ಶಿವ, ಶಿವ, ಅಯ್ಯೋ ಏನ್ ಮಗು, ಕಾಮಿಡಿ ಬಂತು ತಾನೆ? ಈಗ ಮಜಾ ಬರ್ತಾ ಇದೆಯಾ? ಕಾಪಾಡು ಶಿವ, ಮಜಾ ಬರ್ತಿದೆ. ಅಯ್ಯೋ ನನ್ನನ್ ಚಿಟ್ಟೆ ತರ ಎಳ್ಕೊಂಡು ಸುತ್ತಾ ಇದೆಯಲ್ಲ. ಯಾರಿಗೆ ನನ್ನ ಹತ್ರ ಒದೆ ತಿನ್ನಕ್ ಇಷ್ಟ ಇಲ್ವೋ ಅವರು ನನ್ನ ಜೊತೆ ಡ್ಯಾನ್ಸ್ ನ ಆಡ್ಬೇಕು. ಇಲ್ಲ ಅಂದ್ರೆ ಒದೆ ತಿನ್ನೋದಕ್ಕೆ ಶುರುವಾಗಿ. ಸೈಕಲ್ ಅಲ್ಲಿ ಯಾರೋ ಏನೋ ಮಾಡಿದ್ದಾರೆ, ಆದ್ರೆ ಅದನ್ನ ಕಂಡು ಹಿಡಿಯೋದು ಹೇಗೆ? ಅಯ್ಯೋ ಶಿವ, ನಂಗನ್ಸತ್ತೆ ಆ ಸ್ಮಾರ್ಟಿ ಹುಡ್ಗನೇ ಏನಾದ್ರೂ ಮಾಡಿದಾನೆ ಅಂತ. ನೆನ್ಪಿದ್ಯಾ, ನೀನು ಅವತ್ತು ಅವನ್ಗೆ ಮತ್ತೆ ಅವನ್ ಡ್ರೈವರ್ಗೆ ಚೆನ್ನಾಗಿ ಬೈದಿದ್ದೆ. ನನ್ ಟಿಫಿನ್ ವಾಪಸ್ ಕೊಡು ಪ್ಲೀಸ್, ನನ್ ಟಿಫಿನ್ ವಾಪಸ್ ಕೊಡು. ಟಿಫಿನ್ ಒಳಗಡೆ ಇರೋದನ್ನ ತಿಂದು ನಾನ್ ನಿಂಗೆ ಇದನ್ನ ವಾಪಸ್ ಕೊಡ್ತೀನಿ. ಸ್ಮಾರ್ಟಿ, ಅವಳ ಟಿಫನ್ ನ ವಾಪಸ್ ಕೊಟ್ಬಿಡು. ಕೊಡೋದಿಲ್ಲ. ಏನ್ ಮಾಡ್ತೀಯಾ? ಸ್ಮಾರ್ಟಿ ನೋಡು, ನನ್ಗೆ ಜಗಳ ಆಡೋದು ಇಷ್ಟ ಇಲ್ಲ. ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಹೇ ಮಗು, ಹೋಗಿ ಕ್ಲಾಸ್ ಅಟೆಂಡ್ ಮಾಡು. ಸ್ಮಾರ್ಟಿ ಬಾಬಾಗೆ ತೊಂದರೆ ಕೊಡಬೇಡ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಸ್ಮಾರ್ಟಿ, ಟಿಫನ್ ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ. ಸ್ಮಾರ್ಟಿ ಬಾಬಾ, ಕ್ಲಾಸ್ಗೆ ಟೈಮ್ ಆಗಿದೆ, ನೀವು ಹೋಗಿ. ಇಲ್ಲಾಂದ್ರೆ ನಿಮ್ ತಂದೆ ಬೈತಾರ ನಮ್ಗೆ. ಹೋಗೋಕ್ಕೂ ಮುಂಚೆ ಟಿಫಿನ್ ಬಾಕ್ಸ್ ನ ವಾಪಸ್ ಕೊಟ್ಟು ಹೋಗು, ಇಲ್ಲ ಅಂದ್ರೆ ನಿನ್ಗೆ ಇವಾಗ ಒದ್ದೆ ಬೀಳುತ್ತೆ. ಅಯ್ಯೋ ಹಾ, ನೆನಪು ಬಂತು, ಅವನೇ ಏನಾದ್ರೂ ಮಾಡಿರ್ತಾನೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ಇದು ಸ್ಮಾರ್ಟಿಯ ಮನೆ. ನೋಡೋಣ ಒಳಗಡೆ ಏನ್ ನಡೀತಾ ಇದೆ ಅಂತ. ತುಂಬಾ ಮಜಾ ಬಂತು. ಶಿವ ಮತ್ತೆ ಅವ್ರ ಫ್ರೆಂಡ್ಸ್ ಆ ತರ ಆಡೋದ್ ನೋಡಿ ನನಗೆ ತುಂಬಾನೇ ಮಜಾ ಬಂತು. ತುಂಬಾನೇ ಮಜಾ ಬಂತಾ? ಶಿವ, ಏನಾದ್ರೂ ಮಾಡಿ ಇವನ್ಗೂ ಎಷ್ಟು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಇವನ್ಗೂ ಎಷ್ಟು ಡ್ಯಾನ್ಸ್ ಮಾಡ್ಸು ಅಂದ್ರೆ ಅವನ್ಗೂ ತುಂಬಾ ಮಜಾ ಬರ್ಬೇಕು. ಓ ಸರಿ ಗೆಳೆಯರೇ, ನನ್ನ ರೋಬೋಟ್ ಬಿ ಅವರ ಶರೀರದಲ್ಲಿ ಹೋಗ್ಬಿಟ್ಟು ತುಂಬಾನೇ ಒಳ್ಳೆ ಡ್ಯಾನ್ಸ್ ಫಾರ್ಮ್ ಗಳನ್ನ ತೋರಿಸುತ್ತೆ. ಈಗ ನೋಡಿ ಅವ್ರೀಗ ಹೇಗ್ ಮಾಡ್ತಾರೆ ಅಂತ. ಏನ್ ಮಾಡ್ತಾ ಇದ್ಯಾ?
ಡ್ಯಾನ್ಸ್ ಮಾಡುವಂಥದ್ದು ಏನಾಯ್ತು ಈಗ? ನಿಲ್ಸು ನಿಲ್ಸು. ಅಯ್ಯೋ ಅಪ್ಪ, ಈ ಜನರಿಗೆ ಏನಾಗೋಗಿದೆ? ಅಯ್ಯೋ ಇರಿ ಅಂಕಲ್, ಏನಾಗೋಗಿದೆ ನಿಮ್ಗೆಲ್ಲ? ಸ್ಮಾರ್ಟಿಯವರಪ್ಪಂಗೆ ಬ್ರೇಕ್ ಡ್ಯಾನ್ಸ್ ಮಾಡಿಸು. ಅಯ್ಯೋ ಅಯ್ಯೋ, ನಿಮ್ಗೆಲ್ಲ ಏನಾಗೋಗಿದೆ? ನೀವೆಲ್ಲ ಸಡನ್ ಆಗಿ ಈ ತರ ಡ್ಯಾನ್ಸ್ ಯಾಕೆ ಮಾಡ್ತಾ ಇದ್ದೀರಾ? ಬಟ್ಟೆಲೇನೋ ಸೇರ್ಕೊಂಡಿದೆ, ಅದು ಡ್ಯಾನ್ಸ್ ಮಾಡೋ ತರ ಮಾಡ್ತಿದೆ. ನಾನಂತೂ ಮಾಡ್ತಾ ಇಲ್ಲ. ಶಿವ ಶಿವ ಇಲ್ಲೇ ಎಲ್ಲೋ ಇದನ್ನ ಅನ್ಸುತ್ತೆ. ಅವನೊಬ್ನೇ ಈ ರೀತಿ ಮಾಡ್ಸೋದಕ್ಕಾಗೋದು? ಹೋಗಿ ಹೋಗಿ ಅವನ ಹುಡುಕಿ. ತುಂಬಾ ಕೂಗಾಡ್ತಿದ್ದಾನ ಅವನು. ಅವನ್ ಕೆಲವು ಸ್ವಲ್ಪ ಡ್ಯಾನ್ಸ್ ಮಾಡ್ಸು. ಓಕೆ ರೇವಾ. ಅಪ್ಪ ಹೆಲ್ಪ್ ಮಾಡಿ, ಹೆಲ್ಪ್. ಏನಾಗ್ತಿದೆ ನನ್ಗೆ? ಹೆಲ್ಪ್ ಹೆಲ್ಪ್ ಅಪ್ಪ, ಹೆಲ್ಪ್. ಸೈಕಲ್ನ ಸಿಕ್ಕಾಪಟ್ಟೆ ಓಡಿಸ್ಬಿಟ್ಟಿದ್ಯಾ. ಇನ್ನು ಮುಂದೆ ನೀನು ಸೈಕಲ್ ಓಡಿಸೋದಕ್ಕೆ ಲಾಯಕ್ಕಿರೋದಿಲ್ಲ. ಸಾರಿ ಸೈಕಲ್, ನಾನಿವತ್ತು ನಿನ್ನ ಜೊತೆನೇ ಫೈಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ನೀನೀಗ ನನ್ನ ಸೈಕಲ್ ಅಲ್ಲ, ಬೇರೆ ಯಾರ್ದೋ ಸೈಕಲ್ ಆಗಿದೆಯಾ. ಮತ್ತೆ ನೀನು ವಾಪಸ್ ಬರಬೇಕಂದ್ರೆ ನಾನು ಇದನ್ನ ಮಾಡಲೇಬೇಕಾಗತ್ತೆ. ನಿನಗೆ ಗೊತ್ತಿದೆ ಅಲ್ವಾ, ನನಗೆ ಮಗು ಅಂದ್ರೆ ಕೋಪ ಬರುತ್ತೆ ಅಂತ. ಶಿವ ಶಿವ ಅಂತ ನನ್ನ ಹೆಸರಂತೂ ಕೇಳಿರ್ತೀರಾ ಅಲ್ವಾ? ಶಿವಾನ ಎಷ್ಟು ಹೊಡಿಬೇಕಂದ್ರೆ ಅವನು ಸ್ಕೂಲ್ಗೆ ಬರಬಾರ್ದು ಆ ರೀತಿ. ಅಯ್ಯೋ ಹೊಡಿ. ಹಾಗಾದ್ರೆ ಇದೇನೆ ಎಲ್ಲ ಸಮಸ್ಯೆಗೂ ಕಾರಣ ಆಗಿರೋದು. ಇದನ್ನೇ ನನ್ನ ಸೈಕಲ್ಗೆ ಇನ್ಸರ್ಟ್ ಮಾಡಿ ಅವರು ನನ್ನ ಸೈಕಲ್ನ ರೋಬೋಟಿಕ್ ಸೈಕಲ್ ಆಗಿ ಮಾಡ್ಕೊಂಡಿದ್ರು. ಈಗ ನನ್ನ ಸೈಕಲ್ ನನ್ನದು. ಇದನ್ನ ನಾನು ಮತ್ತೆ ಮಾಡ್ತೀನಿ. ಹಲೋ ಸ್ಮಾರ್ಟಿ. ಮತ್ತೆ ಸ್ಮಾರ್ಟಿಯ ಅಪ್ಪ, ನೀವು ಈ ತರ ಎಲ್ಲ ಮಾಡಬಾರ್ದಾಗಿತ್ತು ಅಂತ ನನಗನ್ನಿಸ್ತಿದೆ. ನೀವೊಂದು ತಪ್ಪನ್ನ ಮಾಡ್ಬಿಟ್ಟಿದ್ದೀರಾ. ನೀವು ಸ್ಮಾರ್ಟಿಯ ಎಲ್ಲ ಮಾತು ಕೇಳಿ ನೀವು ಅವನ್ನ ಹಾಳು ಮಾಡ್ತಾ ಇದ್ದೀರಾ. ಲಡ್ಡು ಸಿಂಗ್ ಸರ್ ಇವಾಗ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾನೆ ಇರ್ತಾರೆ. ಇದೇನಾಯ್ತು ಅಪ್ಪ? ಶಿವ ಅಂತೂ ನಿಮ್ಮನ್ನೇ ಸೋಲ್ಸ್ಬಿಟ್ಟ ಇದ್ರಲ್ಲಿ. ಇಲ್ಲ, ಈ ರೀತಿ ಆಗ್ಬಾರ್ದಿತ್ತು. ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವರೇ. ನೀವು ನನ್ನ ಸೆಕ್ಯೂರಿಟಿಗೆ ನನ್ನ ಜೊತೆನೆ ಬರ್ತಾ ಇದ್ದೀರಾ. ನನಗೆ ತುಂಬಾನೇ ಭಯ ಆಗ್ತಾ ಇತ್ತು. ನಿಮ್ಮಂತ ದೊಡ್ಡ ವಿಜ್ಞಾನಿಗಳಿಗೆ ರಕ್ಷಣೆ ಕೊಡೋದು ನನ್ನ ಜವಾಬ್ದಾರಿ ಕೂಡ, ನನ್ನ ಕರ್ತವ್ಯ, ನನ್ನ ಡ್ಯೂಟಿ ಕೂಡ. ಟಾರ್ಗೆಟ್ ಸರಿಯಾಗಿ ಸಿಕ್ಕಿದೆ. ಬೇಗ ಬಟನ್ ಪ್ರೆಸ್ ಮಾಡು. ಅಯ್ಯೋ ಜಯರಾಮ, ಗಾಡಿ ರೋಡ್ ನಲ್ಲಿ ಓಡಿಸು, ಗಾಳಿಯಲ್ಲ. ಸಾರ್, ನಾವು ಗಾಳಿಲೇ ಇದ್ದೀವಿ. ನಮ್ಮನ್ನ ಯಾರೋ ಹಾರಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು, ನಮ್ಮನ್ನ ಗಾಡಿ ಸಮೇತ ಎತ್ತಕೊಂಡು ಹೋಗ್ತಿದ್ದಾರ? ಅಯ್ಯೋ, ನಮ್ಮನ್ನ ಕೆಳಗಡೆ ಇಳಿಸಿ. ಅಯ್ಯೋ, ಬಿಟ್ಬಿಡಿ ನಮ್ಮನ್ನ. ಅಯ್ಯೋ, ಕೆಳಗಡೆ ಇಳಿಸಿ ನಮ್ಮನ್ನ, ಬಿಟ್ಬಿಡಿ. ಎಸ್ ಲಡ್ಡು ಸಿಂಗ್ ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಸರಿ ಲಡ್ಡು ಸಿಂಗ್ ಸರ್, ನೀವು ಟೆನ್ಷನ್ನೇ ತಗೊಳಕ್ ಹೋಗ್ಬೇಡಿ. ನಾನು ಈಗಲೇ ಬರ್ತೀನಿ. ರೇವಾ, ಆ ಹೆಲಿಕಾಪ್ಟರ್ ಒಂದು ಕಾರ್ ಎತ್ಕೊಂಡು ಹೋಗ್ತಿದ್ಯಲ್ಲ, ಅದರಲ್ಲಿ ಲಡ್ಡು ಸಿಂಗ್ ಸರ್ ಇದ್ದಾರೆ. ಸ್ವಲ್ಪ ಗೂಂಡಾಗಳು ಲಡ್ಡು ಸಿಂಗ್ ಸರ್ ಜೊತೆ ಸಕ್ಸೇನಾ ಸರ್ನ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೀವು 3 ಜನ ನನ್ನ ಫಾಲೋ ಮಾಡಿ, ನಾನು ಮುಂದೆ ಹೋಗ್ತಾ ಇರ್ತೀನಿ. ಓಕೆ ಶಿವ.
ನಮಸ್ತೆ ಸರ್, ಕಮ್ ವಿತ್ ಮೀ. ಮತ್ತೆ ಆ ಬ್ಯಾಗ್ನು ತಗೊಂಡ್ ಬನ್ನಿ. ಇಲ್ಲ ಇಲ್ಲ, ನಾನು ಬರೋದಿಲ್ಲ. ಈ ಬ್ಯಾಗ್ನು ತಗೊಂಡ್ ಬರಲ್ಲ. ಏಯ್, ನಾನು ಹೊರಗಡೆ ಬಂದ್ರೆ ನಿನ್ನನ್ ಸುಮ್ನೆ ಬಿಡೋದಿಲ್ಲ. ಲಡ್ಡು ಸಿಂಗ್ ಹೆಸರು ಸುಮ್ನೆ. ಲಡ್ಡು ಸಿಂಗ್ ಅವರೇ, ನೀವು ನನ್ನ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ, ಏನಾದ್ರೂ ಮಾಡಿ. ಅಯ್ಯೋ ಅಯ್ಯೋ, ನನ್ ರಕ್ಷಣೆನ ಯಾರು ಮಾಡ್ತಾರೆ? ಸುಮ್ನೆ ನಡೀತಾ ಇರೋ, ಇಲ್ಲ ಅಂದ್ರೆ ಒಂದು ಗುಂಡು ನಿನ್ನ ಕೊಲ್ಲಬಹುದು. ಬನ್ನಿ ಸೈಂಟಿಸ್ಟ್, ಒಳಗಡೆ ಬನ್ನಿ. ಹಲೋ ಅಂಕಲ್, ಸಕ್ಸೇನಾ ಸರ್ನ ನೀವು ವಾಪಸ್ ಕರ್ಕೊಂಡ್ ಬಿಟ್ರೇನೆ ಒಳ್ಳೇದು ನಿಮ್ಗೆ. ಅಯ್ಯೋ, ಈ ಮಗು ಎಲ್ಲಿಂದ ಬಂತು? ಶಿವ, ಶಿವ ಅಂತ ನನ್ನ ಹೆಸರು. ಯಾರಾದ್ರೂ ಕಾಪಾಡಿ ನಮ್ಮನ್ನ. ಗ್ಲೂಟೈಸ್ ಆನ್. ಶಿವ, ಬೇಗ ಏನಾದ್ರೂ ಮಾಡು, ಕೆಳಗಡೆ ಬಿದ್ರೆ ಚಟ್ನಿ ಆಗಿ ಹೋಗ್ತೀವಿ. ಶಿವ, ಎಲ್ಲಿದೀಯಾ? ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಅವರು ಸೈಂಟಿಸ್ಟ್ ನ ಕರ್ಕೊಂಡು ಹೋಗ್ತಿದ್ದಾರೆ. ಸೈಂಟಿಸ್ಟ್ ಮಿಸ್ಟರ್ ಸಕ್ಸೇನಾ, ನೀವು ನಿಮ್ಮ ಫಾರ್ಮುಲಾನ ಕೋಡ್ ವರ್ಡ್ ನಲ್ಲಿ ಬದಲಾಯಿಸಿದ್ದೀರಾ. ಅದನ್ನ ಡಿಕೋಡ್ ಮಾಡಿ ನಾವೆಲ್ಲ ಓದ್ಬೋದಾಗ. ಫಾರ್ಮುಲಾ? ಯಾವ ರೀತಿ ಫಾರ್ಮುಲಾ? ತುಂಬಾ ಬುದ್ಧಿವಂತ ಆಗ್ಬೇಡ. ನನಗ್ ಗೊತ್ತಿದೆ, ತುಂಬಾ ನೀರನ್ನ ನೀನು ಸಣ್ಣ ಸಣ್ಣ ಕ್ಯಾಪ್ಸುಲ್ ಅನ್ನಾಗಿ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಾಗಿದೆ. ಓ, ಅದು ನಿನಗೂ ಗೊತ್ತಾಗಿದ್ಯಾ? ನಾನು ಈ ಫಾರ್ಮುಲಾನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾದ್ರೂ ಆಗ್ಲಿ ಜಾಸ್ತಿ ನೀರು ಬಂದ್ರೆ ಅಲ್ಲಿಂದ ನೀರನ್ನ ಖಾಲಿ ಮಾಡಿ ಜನಗಳನ್ನ ಕಾಪಾಡಬೇಕು ಅಂತ. ಎಷ್ಟೋ ದೊಡ್ಡ ದೊಡ್ಡ ಸುನಾಮಿ ನೀರು ಬಂದ್ರೂ ಕೂಡ ಸಣ್ಣ ಸಣ್ಣ ಕ್ಯಾಪ್ಸುಲ್ ಅನ್ನಾಗಿ ಬದಲಿಸಬಹುದು. ಆದ್ರೆ ನಿನಗೆ ಈ ಫಾರ್ಮುಲಾನ ಖಂಡಿತ ಕೊಡಲ್ಲ. ಇದನ್ನ ದುರುಪಯೋಗ ಪಡಿಸ್ಕೋತೀಯ? ಅಯ್ಯೋ ಇಲ್ಲ ಇಲ್ಲ, ದುರುಪಯೋಗ ಅಲ್ಲ, ಸದುಪಯೋಗ ಪಡಿಸ್ಕೋತೀನಿ. ನಾನು ಇದನ್ನ ಕೋಟ್ಯಾಂತರ ರೂಪಾಯಿಗೆ ಮಾರಿ ದೊಡ್ಡ ಕೋಟ್ಯಾಧಿಪತಿ ಆಗ್ತೀನಿ. ಬೇಗ ಫಾರ್ಮುಲಾನ ಡಿಕೋಡ್ ಮಾಡು. ಇಲ್ಲ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಡಿಕೋಡ್ ಮಾಡೋದಿಲ್ಲ. ಏನಾದ್ರೂ ಗೊತ್ತಾಯ್ತಾ? ಮನೆಯಲ್ಲಿ ಆ PA ಮಾತ್ರ ಇದ್ದಾನೆ, ಆದ್ರೆ ಅವನಿಗೆ ಏನು ಗೊತ್ತಿಲ್ಲ. ಅವನು ಹೇಳ್ದ ಈಗಿನ ಯಾವುದೇ ಪ್ಲಾನ್ ಅನ್ನು ಅವನ ಹತ್ರ ಏನು ಹೇಳಲಿಲ್ಲ ಅಂತೆ. ಅಲ್ಲಿ ನೋಡಿ, ಅವನು ಮನೆಯಿಂದ ಎಲ್ಲಿಗೋ ಹೋಗ್ತಾ ಇದ್ದಾನೆ. ಅವನ ಕೈಯಲ್ಲಿ ಒಂದು ಬ್ಯಾಗ್ ಕೂಡ ಇದೆ. ಬನ್ನಿ ಅವನನ್ನ ಫಾಲೋ ಮಾಡೋಣ. ಇವರು ಮೀನ್ ಹಿಡಿಯಕ್ ಕೂತಿದ್ದಾರೆ. ಅವ್ರ ಬಾಸ್ ಕಾಣೆ ಆಗಿದ್ದಾರೆ, ಮತ್ತೆ ಅವ್ರು ಮೀನ್ ಹಿಡಿತಿದಾರಾ? ಇದ್ರಲ್ಲಿ ಏನೋ ಇದೆ, ಬಾ ಹೋಗಿ ಕೇಳೋಣ. ಅಯ್ಯೋ ಅಯ್ಯೋ, ಇವ್ ನಮ್ಮನ್ನ ಮೂರ್ಖನಾಗ್ ಮಾಡ್ಬಿಟ್ಟ. ಆದ್ರೆ ಅವನ್ ಎಲ್ಲಿ ಹೋದ?
ಅವರು ಎಲ್ಲಿ ಹೋಗಿರ್ಬಹುದು? ಅಯ್ಯೋ, ಇದೇನಿದು? ಈ ಫುಟ್ ಪ್ರಿಂಟ್ಸ್ ಆ ನದಿ ಕಡೆಗೆ ಹೋಗ್ತಾ ಇದೆ. ಹಾಗಾದ್ರೆ ಆ ವ್ಯಕ್ತಿ ಲಡ್ಡು ಸಿಂಗ್ ಸರ್, ಎಲ್ರು ಈ ಕಡೆ ಬನ್ನಿ. ಮೇಲ್ ಹತ್ಬೇಕಾ ಈಗ? ಹಾ, ಅವರೆಲ್ಲರೂ ಮೇಲ್ಗಡೆ ಇದ್ದಾರೆ. ಬೇಕಿರಾಮ್, ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ ನೀನು ಇವ್ರ ಜೊತೆ ಎಲ್ಲ ಸೇರಿದ್ಯಾ ಅಂತ. ನೀನೇ ಹೇಳಿರ್ತೀಯ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅರೆ, ಅವ್ರನ್ನ ಯಾಕೆ ದೋಷಿಸ್ತಾ ಇದ್ದೀರಾ? ನಾವೆಲ್ಲರೂ ಕೂಡ ದುಡ್ಡುಗೋಸ್ಕರ ಕೆಲಸ ಮಾಡ್ತೀವಿ. ಇವ್ರಿಗೆ ನಾನು ಜಾಸ್ತಿ ದುಡ್ಡು ಕೊಟ್ಟೆ, ಇವ್ರು ನನ್ನವ್ರಾಗ್ಬಿಟ್ರು. ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋದೇನಿದೆ? ಮತ್ತೆ ಹತ್ಬೇಕೇನಪ್ಪ? ಎಲ್ರು ಹುಷಾರಾಗತ್ತಿ. ಹೋಗಿ ನೋಡೋಣ ಈ ಸೌಂಡ್ ಏನು ಅಂತ. ಸರಿ, ನಿಧಾನವಾಗಿ. ಏನು ಅಂದ್ರೆ ಸೈಂಟಿಸ್ಟ್, ನಾನು ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಬೇರೆ ಯಾರ ಕೈಲಾದ್ರೂ ಡಿಕೋಡ್ನ ಮಾಡ್ಕೋತೀನಿ. ಈಗ ನನಗೆ ಯಾವುದೇ ಕೆಲ್ಸಕ್ಕೂ ನೀನ್ ಬರೋದಿಲ್ಲ. ಬಾಯ್ ಬಾಯ್. ಬೇಡ ಬೇಡ, ಅಯ್ಯೋ ಅಯ್ಯೋ ಬೇಡಪ್ಪ, ಬೇಡ, ಅಯ್ಯೋ ತಡೀರಪ್ಪ, ನಾನು ಹೇಳ್ತೀನಿ. ತಗೊಳ್ಳಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದು ಫಾರ್ಮುಲಾ ಡಿಕೋಡ್ ಆಗ್ಬಿಡುತ್ತೆ. ಮತ್ತೆ ಆಟೋಮ್ಯಾಟಿಕ್ ಆಗಿ ನನ್ನ ಪಾರ್ಟ್ನರ್ಗೆ ಎಲ್ಲಾನು ಶೇರ್ ಆಗ್ಬಿಡತ್ತೆ. ಆಮೇಲೆ ನಾನು ಕೋಟ್ಯಾಧಿಪತಿ ಆಗ್ಬಿಡ್ತೀನಿ. ಇಲ್ಲ ಅಂಕಲ್, ನೀವು ಕೋಟ್ಯಾಧಿಪತಿ ಆಗೋದಿಲ್ಲ. ಈ ಮಗು ಎಲ್ಲಿಂದ ಬಂತು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹೌದಾ? ಬುದ್ಧಿ ಕಲ್ಸಿ ಈ ಮಗುಗೆ. ಡ್ರಮ್ ಹಾಕೊಂಡು ಸುಮ್ನೆ ಹೋಗ್ತಾ ಇದೀಯಾ? ಈಗ ನಿನ್ಗೆ ಈಗ ಈ ಕೋಡ್ ಡಿಕೋಡ್ ಹಾಗೆ ಆಗತ್ತೆ. ಬೇಗ ಬಿಡಿಸಿ. ಸ್ಟಾಪ್ ಮಾಡಿ ಡಿಕೋಡಿಂಗ್ ನ. ನಾನು ಅದನ್ನ ಮುಟ್ಟೋದಕ್ಕೂ ನೀನು ಬಿಡೋದಿಲ್ಲ. ಇಲ್ಲ, ಅಯ್ಯೋ, ನನ್ನ ಪರ್ಫೆಕ್ಟ್ ಪ್ಲಾನ್ ನೀನು ಹಾಳು ಮಾಡಕ್ ಬಿಟ್ಟೆ. ನಾನ್ ನಿನ್ನ ನೋಡ್ಕೋತೀನಿ. ಏನ್ ನೋಡ್ತಾ ಇದೀಯಾ? ನಡಿ ಜೈಲಿಗೆ, ನಡಿ. ಥ್ಯಾಂಕ್ ಯು ಶಿವ, ನೀನು ತುಂಬಾ ದೊಡ್ಡ ನಷ್ಟ ಆಗೋದನ್ನ ಕಾಪಾಡ್ಬಿಟ್ಟೆ. ಯು ವೆಲ್ಕಮ್ ಸಕ್ಸೇನಾ ಸರ್. ಆದ್ರೂ ಇದು ನನ್ನ ಕರ್ತವ್ಯ ಅಷ್ಟೇ. ಲಡ್ಡು ಸಿಂಗ್ ಸರ್, ನಮ್ಮನ್ನ ನೀವು ಇಲ್ಲಿಗೇನೆ ಕರ್ಕೊಂಡ್ ಬಂದಿದ್ದೀರಾ? ಕಮಿಷನರ್ ಸಾರ್ ಹೇಳಿದ್ರು ಇಲ್ಲಿ ನೋ ಎಂಟ್ರಿಯ ಬೋರ್ಡ್ ಹಾಕು ಅಂತ. ಅದಕ್ಕೆ ಬಂದೆ. ಯಾಕಂದ್ರೆ ಯಾರೇ ಒಳಗಡೆ ಹೋದ್ರು ವಾಪಸ್ ಬರೋದೇ ಇಲ್ವಂತೆ. ಇಲ್ಲಿ ಗೊತ್ತಾಗ್ತಿಲ್ಲ ಎಲ್ಲಿ ಮಾಯ ಆಗ್ತಿದ್ದಾರೆ ಅಂತ. ನನಗ್ ಗೊತ್ತು ಎಲ್ಲಿ ಹೋಗ್ತಾರೆ ಅಂತ. ಅವರು ಒಂದು ಡೇಂಜರಸ್ ಸೀ ಕ್ರಿಯೇಚರ್ಗೆ ಹೊಟ್ಟೆ ಒಳಗಡೆ ಹೋಗ್ಬಿಡ್ತಾರೆ. ಇಲ್ಲಿ ಸೀ ಕ್ರಿಯೇಚರ್ಸ್ ಎಲ್ಲಿರ್ತವೆ? ಈ ಕೇವ್ ಅಂತೂ ಖಾಲಿ ಇದೆ. ಇಲ್ಲ, ಯಾರಾದ್ರೂ ಹೋದ್ರೆ ಸಮುದ್ರದ ನೀರು ಬಂದ್ಬಿಡತ್ತೆ. ಇದರ ಹಿಂದೆ ಸಮುದ್ರ ಇದೆ. ನೀರಿನ ಜೊತೆಲಿ ಸೀ ಕ್ರಿಯೇಚರ್ ಬರುತ್ತೆ. ಯಾರಾದ್ರೂ ಒಳಗಡೆ ಹೋದ್ರೆ ಅವರನ್ನ ತಿನ್ಕೊಂಡ್ ಬಿಡತ್ತೆ ಸೀ ಕ್ರಿಯೇಚರ್. ಲಡ್ಡು ಸಿಂಗ್ ಸರ್, ನಡೀರಿ ಒಳಗಡೆ ಹೋಗಿ ನೋಡೋಣ. ಹೌದು ಶಿವ,
ಮೊದ್ಲು ಬೋರ್ಡ್ ನ ಇಲ್ಲಿ ಹಾಕಿ ಆಮೇಲೆ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ. ನಡೀರಿ. ನಿಂತ್ಕೊಳ್ಳಿ ಎಲ್ರೂ ಲೈನ್ ಆಗಿ ನಿಂತ್ಕೊಂಡ್ಬಿಡಿ. ನೀನು ಫೋಟೋ ಯಾಕೆ ತೆಗ್ದೆ? ಪಾಪ ನೀವೆಲ್ಲ ಒಳಗಡೆ ಹೋಗ್ತಾ ಇದ್ದೀರಲ್ಲ, ಮತ್ತೆ ನಿಮ್ಮನ್ನ ನಾನು ನೋಡ್ತೀನೋ ಇಲ್ವೋ ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ ಈ ಫೋಟೋನ ಅವ್ರಿಗೆ ತೋರಿಸ್ತೀನಿ. ಏನು ಮತ್ತೆ ನಾವು ವಾಪಸ್ ಬರೋದಿಲ್ವಾ? ಪರವಾಗಿಲ್ಲ ಲಡ್ಡು ಸಿಂಗ್ ಸರ್, ನೋಡೋಣ ಬನ್ನಿ. ರೇವಾ, ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿರ್ಬೇಕಾಗಿತ್ತು. ಹಾ ಶಿವ, ಎಷ್ಟು ಚೆನ್ನಾಗಿದೆ. ನನ್ಗನ್ಸಿದೆ ಇಲ್ಲೆಲ್ಲೋ ನೀರ್ ಬರ್ತಿದೆ ಅಂತ. ಅಯ್ಯೋ ಶಿವ, ನೀರು ಹಿಂದೆ ಇದೆ ಅಲ್ವಾ, ಅದೇ ಸೌಂಡು ನಿನಗೀಗ ಕೇಳಿಸ್ತಿರೋದು. ಅಯ್ಯೋ ತುಂಬಾ ಹಸಿವೆ ಆಗ್ತಿದೆ, ಏನಾದ್ರೂ ತಿನ್ಬೇಕು. ನಡೀರಿ. ಅಯ್ಯೋ ಅಯ್ಯೋ, ನೀರು ಬರ್ತಾ ಇದೆ, ಓಡಿ ಓಡಿ. ಈಗ ಬ್ಯಾಗ್ ಅಲ್ಲೇ ಇರ್ಲಿ ಬಿಡು, ನೀರ್ ತುಂಬಾನೇ ವೇಗವಾಗಿ ಚಲಿಸ್ತಿದೆ. ಏನು ಚಿಂತೆ ಮಾಡಬೇಡಿ, ನಾನ್ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಓಕೆ ಶಿವ, ಆ ಮರ ಕಡಿಯೋನ್ ಹೇಳಿದ್ದ ನೀರ್ ಬರ್ತಿದ್ದಾಗೆ ಆ ಸೀ ಕ್ರಿಯೇಚರು ಇಲ್ಲಿ ಬರುತ್ತೆ ಅಂತ. ಆದ್ರೆ ನೀವಾಗ ನೀರ್ ಬಂತು, ಆ ಸೀ ಕ್ರಿಯೇಚರ್ ನಿಜವಾಗ್ಲೂ ನಮ್ಮನ್ನ ತಿನ್ನುತ್ತಾ? ನಾವು ಹೆದರ್ಕೊಳ್ಳುವಂತ ಏನು ಅವಶ್ಯಕತೆ ಇಲ್ಲ, ನನ್ನ ಹಿಂದೆನೆ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ನನ್ನ ಕಾಲು ಹಿಡ್ಕೊಂಡು ಎಳಿತಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಾಲು ಎಳಿತಾ ಇದ್ದಾರೆ. ಯಾರೋ ಒಳಗಡೆ ಇದ್ದಾರೆ ಅನ್ಸುತ್ತೆ. ಸೀ ಕ್ರಿಯೇಚರ್ ಇರ್ಬೇಕು. ನನ್ನ ಕಾಲು ಹಿಡ್ಕೊಂಡು ಎಳಿತಾ ಇತ್ತು. ನಾವಿಲ್ಲಿರಕ್ಕಾಗಲ್ಲ, ಬನ್ನಿ ಬನ್ನಿ. ಯಾರಿಗೂ ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಏನಾದ್ರೂ ಯೋಚಿಸೋಣ. ನೀರೊಳಗಡೆ ಏನೋ ಒಂದು ವಸ್ತು ಇದೆ, ಅದು ಆ ನೀರನ್ನ ಇಲ್ಲಿ ಒಳಗಡೆ ಎಳಿತಾ ಇದೆ. ನಾನು ನನ್ನ ಬ್ಯಾಗ್ನ ತರಬೇಕು. ಅದ್ರೊಳಗಡೆ ನನ್ನ ಸೈಕಲ್ ಇದೆ. ಬ್ಯಾಗ್ ಇಲ್ಲ ಅಂದ್ರೆ ನಮ್ಮ ಕೆಲಸ ಈಗ ಆಗೋದೇ ಇಲ್ಲ. ನಂಗಂತೂ ತುಂಬಾನೇ ಹೊಟ್ಟೆ ಹಸಿತಿದೆ. ನಂಗೆ ಜಾಸ್ತಿ ಭಯ ಆದ್ರೆ ಜಾಸ್ತಿ ಹೊಟ್ಟೆ ಕೂಡ ಹಸಿಯುತ್ತೆ. ನಮ್ಮೂರಲ್ಲಿದ್ದಾಗ ನಾವೇನ್ ಮಾಡ್ತಿದ್ವಿ ಗೊತ್ತಾ? ಒಂದ್ ದೊಡ್ಡ ಬಟ್ಟೆನ ಎರಡು ಕಡೆಯಿಂದ ಹಿಡ್ಕೊಂಡ್ಬಿಟ್ಟು ನಾವು ಕೆರೆ ಒಳಗಡೆ ಹೋಗ್ತಿದ್ವಿ. ಅವಾಗ ಮೀನು ಸಿಗಾಕೊಂಡ್ಬಿಡ್ತಿತ್ತು. ಇಲ್ಲಿ ದೊಡ್ಡ ಬಟ್ಟೆ ಏನೋ ಇಲ್ಲ, ಆದ್ರೆ ಶರ್ಟ್ ಇಂದ ಹಿಡ್ಕೋಬಹುದು ಅನ್ಸುತ್ತೆ. ಈ ನೀರಲ್ಲಿ ನಡಿಬೋದು, ಮೀನ ಹಿಡಿಬೋದು. ಶರ್ಟ್ ದೊಡ್ಡದಾಗಿರ್ಬೇಕಲ್ವಾ? ಅಯ್ಯೋ ಹಾ, ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್, ಶರ್ಟ್ ಕೊಡಿ ಪ್ಲೀಸ್. ಇಲ್ಲ 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 ಇಲ್ಲ, ನನ್ನ ಶರ್ಟ್ ನಾನು ಕೊಡೋದಿಲ್ಲ. ಇಲ್ಲ ಸರ್, ಏನಾಗಲ್ಲ, ಏನಾಗಲ್ಲ. ಬೇಡ. ವಾವ್, ಅದಿ ಒಳ್ಳೆ ಐಡಿಯಾ. ನೀವೆಲ್ಲರೂ ಸೇರಿ ಆ ಕಡ್ಡಿಗಳನ್ನ ಒಂದ್ ಗುಡ್ಡೆ ಹಾಕಿ, ನಾನು ಒಣಗಿರೋ 2 ಕಲ್ ತಗೊಂಡು ಉಜ್ಜಿ ಬೆಂಕಿ ಮಾಡ್ತೀನಿ. ಈಗ ಕಮಾಂಡೋ ಟ್ರೈನಿಂಗ್ ಕೆಲ್ಸಕ್ಕೆ ಬರುತ್ತೆ. ನೀವು ಸುಟ್ಕೊಂಡು ತಿಂತಾ ಇರಿ, ನಾನು ನನ್ನ ಬ್ಯಾಗ್ನ ತಗೋ ಬರ್ತೀನಿ. ನೀವೆಲ್ಲ ಇಲ್ಲೇ ಇರಿ, ನಾನು ಬೇಗ ಬರ್ತೀನಿ.
ಸೀಕ್ರೆಟ್ ಗೊತ್ತಾಗೋಯ್ತು. ಅಯ್ಯೋ, ಈ ಹುಡುಗ ನಮ್ಮನ್ನ ನೋಡ್ಬಿಟ್ಟ. ಬೇಗ ಬನ್ನಿ ಎಲ್ಲರೂ. ಬನ್ನಿ ಎಲ್ರು ಹೋಗೋಣ. ಯಾರಿಗೂ ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ಕ್ರಿಯೇಚರ್ಸು ಇಲ್ಲ. ಸ್ವಲ್ಪ ಜನನೇ ಇರೋದು. ಎಲ್ಲಾರ್ಗೂ ಹೆದರ್ಸ್ತಾ ಇದ್ದಾರೆ ಇಲ್ಲಿ. ನನಗಿದೆಲ್ಲ ಮೊದ್ಲೇ ಗೊತ್ತಿತ್ತು. ಬನ್ನಿ. ಅಲ್ಲಿದ್ದಾರೆ, ಬಗ್ಗಿಸ್ಬೇಡಿ. ಯಾವುದೇ ಕಾರಣಕ್ಕೂ ಉಳಿಬಾರ್ದು. ನಮ್ಮ ಸೀಕ್ರೆಟ್ ಎಲ್ಲರಿಗೂ ಲೀಕ್ ಆಗ್ಬಿಡುತ್ತೆ. ನಾನೆಲ್ಲ ನೋಡಿದ್ದೀನಿ ಅನ್ಸುತ್ತೆ. ಶಿವ, ಇವರೇ ನಮ್ಮ ಫೋಟೋನ ತೆಗೆದಿದ್ದು. ನೀನು ತುಂಬಾ ಬುದ್ಧಿವಂತ, ಆದ್ರೆ ಇವತ್ತು ನೀನು ಉಳಿಯೋದಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಈಗ ನೀವು ಇದನ್ನ ಹೇಳಿ, ನೀವೆಲ್ಲ ನೀರಲ್ಲಿ ಹೇಗ್ ಬಂದ್ರಿ? ಜನರಿಗೆ ಹೆದರಿಸುವಂತ ಅವಶ್ಯಕತೆ ಏನಿತ್ತು? ಇನ್ಸ್ಪೆಕ್ಟರ್ ಸರ್, ನಾವು ಸಿ ಪೈರೇಟ್ಸು. ನಮ್ಮ ಎಲ್ಲ ಆಯುಧಗಳು ಮತ್ತೆ ಒಡವೆಗಳೆಲ್ಲ ಅಲ್ಲಿ ಬಚ್ಚಿಟ್ಟಿದ್ದೀವಿ. ಅದಕ್ಕೆ ಯಾರು ಒಳಗಡೆ ಬರಬಾರ್ದು ಅಂತ. ಯಾರೇ ಒಳಗಡೆ ಬಂದ್ರೆ ನಾವು ಸೀಕ್ರೆಟ್ ಡೋರ್ನ ತೆಗೆದು ಬಿಡ್ತಿದ್ವಿ. ನೀರು ಬಿಟ್ಬಿಡ್ತಾ ಇದ್ವಿ. ಆಮೇಲೆ ಕಾಲು ಹಿಡಿದು ಎಳೆದು ಬಿಡ್ತಾ ಇದ್ವಿ, ಮತ್ತೆ ಹೆದರಿಸ್ತಿದ್ವಿ. ಸರಿ ಆಯ್ತು, ಮೊದ್ಲು ಇದನ್ನ ಹೇಳಿ, ನನ್ನ ಕಾಲನ್ನ ನೀರಲ್ಲಿ ಎಳೆದವನು ಯಾರು ಅಂತ. ಸರಿ ಆಯ್ತು, ನಾನು ನಿಮ್ಮನ್ನ ಸ್ಟೇಷನ್ ಅಲ್ಲಿ ವಿಚಾರಿಸ್ಕೊಳ್ತೀನಿ. ಇಲ್ಲಿರೋ ಆ ನೋ ಎಂಟ್ರಿ ಬೋರ್ಡ್ ನ ತೆಗೆದ್ಬಿಡಿ. ನಡೀರಿ. ಈಗ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಈಗ ನನಗೆ ಪ್ರಮೋಷನ್ ಸಿಗುತ್ತೆ. ಮೇಯರ್ ಕಾಣೆಯಾಗಿದ್ದಾರೆ, ಮತ್ತೆ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಹುಡುಕ್ತಾ ಇದ್ದಾರೆ. ಮತ್ತೆ ಕಿಡ್ನಾಪರ್ ನಾನೇ ಮೇಯರ್ನ ಕಿಡ್ನಾಪ್ ಮಾಡಿರೋದು. ಅವರನ್ನ ಬಿಡಿಸ್ಕೋಬೇಕು ಅಂದ್ರೆ 50 ಕೋಟಿ ರೂಪಾಯಿ. ನನಗೆ 50 ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾನು ಅವರನ್ನ ಮುಗಿಸ್ಬಿಡ್ತೇನೆ. ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಅವರ ಪರಿಸ್ಥಿತಿನ ಒಂದು ಸ್ವಲ್ಪ ನೋಡಿ.
ಒಂದು ನಯ ಪೈಸೆನೂ ಕೊಡ್ಬೇಡಿ, ನನ್ಗೇನಾದ್ರೂ ಪರವಾಗಿಲ್ಲ. ಇದು ಸರ್ಕಾರದ ದುಡ್ಡು, ವೇದಾ ಸಿಟಿಯ ಜನರ ದುಡ್ಡು. ಇವನಿಗೆ ಆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಈಗ ಲಡ್ಡು ಸಿಂಗ್ ಬರ್ತಾನೆ ಶಿವನ ಕರೆಯೋದಕ್ಕೆ. ಭೀಮ್ ಸಿಂಗ್, ಸ್ವಲ್ಪ ಲಡ್ಡು ಸಿಂಗ್ ಮೇಲೆ ಗಮನ ಇಡು. ಮೇಯರ್ ಸಾಹೇಬ್ರು ಕಾಣೆಯಾಗಿದ್ದಾರೆ. ಆ ಲಡ್ಡು ಸಿಂಗ್ ಶಿವನ್ ಕರ್ಕೊಂಡು ಹೋಗೋ ಖಂಡಿತ ಬರ್ತಾರೆ. ಶಿವ ಇಲ್ಲ ಅಂತಂದ್ರೆ ಅವ್ರ ಕೆಲಸ ಖಂಡಿತ ಆಗೋದೇ ಇಲ್ಲ. ನೋಡ್ತಾ ಇರು, ಅವನಿಗೆ ಇವತ್ತು ಎಂತ ಪಾಠ ಕಲಿಸ್ತೀನಿ. ನೀನ್ ಎಲ್ಲಾ ಕಡೆ ಗಮನ ಇಟ್ಟಿರೋ. ಏನ್ ಮಾಡ್ತಿದ್ಯಾ? ಈಗ ತಾನೇ ನೀನು ಕಿಚನ್ ಅಲ್ಲಿದ್ದೆ. ಕಿಚನ್ ಅಲ್ಲಿ ನನ್ನ ವೇಷದಲ್ಲಿ ಲಡ್ಡು ಸಿಂಗ್ ಇದ್ದಾರೆ. ಶಿವನ್ನ ಭೇಟಿ ಆಗೋದಕ್ ಬಂದಿದ್ದಾರೆ. ಶಿವ ರೂಮಿಂದ ಬರ್ತಿದ ಹಾಗೇನೆ ಅವ್ರನ್ನ ಭೇಟಿ ಆಗ್ಬಿಟ್ಟು ಅವರು ಹೊರಟು ಹೋಗ್ಬಿಡ್ತಾರೆ. ಬರ್ಸ್ಕೊಂಬರೋರ್ಗೆ ಇವಾಗ ಮಾಡ್ತೀನಿ. ಹೋಗಿ ಹೋಗಿ. ಒಂದು ಪ್ರೀತಿಯ ಲಡ್ಡು ಬರೀ ಅಜ್ಜಮ್ಮ ನಿಮಗಾಗಿ ಮಾತ್ರ. ಸುಮ್ನಿರಿ, ಈಗ ಹೇಳಿ ಶಿವ ಎಲ್ಲಿದ್ದಾನೆ? ಅವನು ಲಡ್ಡು ಸಿಂಗ್ ಜೊತೆಗೆ ಹೊರಟು ಹೋದ. ನೀನ್ ಕೂತ್ಕೋ, ನಾನ್ ನಿನ್ಗೆ ಲಡ್ಡು ರಾಗ ಹೇಳ್ತೀನಿ. ಕೇಳಿಸ್ಕೊಂಡೆ ನೀನು? ಹಿಂದೆ ಟ್ರೈನ್ ಹೋಗ್ತಿರೋ ಶಬ್ದ ಕೇಳಿಸ್ತಾ ಇದೆ. ಇದ್ರ ಅರ್ಥ ಈ ಜಾಗ ರೈಲ್ವೆ ಟ್ರ್ಯಾಕ್ ನ ಹತ್ರ ಇದೆ ಅಂತ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಹಳೆ ಕಾಲದ ಹಾಳು ಬಿದ್ದಿರೋ ಬಂಗ್ಲೆ ಇದೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅವನ್ ಅಲ್ಲೇ ಇರ್ಬೇಕನ್ಸುತ್ತೆ. ಎಸ್ ಲಡ್ಡು ಸಿಂಗ್ ಸರ್, ಅಲ್ಲಿಗೆ ಹೋಗೋಣ. ಸರಿ, ಹಾಗಾದ್ರೆ ಈಗ್ಲೇ ಹೋಗೋಣ. ಯಾಕೆ ತಡ ಮಾಡ್ತಿದೀವಿ? ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಅವನು ನಮ್ಮ ಹತ್ರ ಕಾಸು ಕೇಳ್ತಾ ಇಲ್ಲ, ನಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ. ಮಕ್ಳಿಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅರೆ ಹೌದು, ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಈಗ್ಲೇ ಇವ್ರನ್ನ ಇಲ್ಲಿಂದ ಓಡಿಸ್ತೀನಿ. ಎಲ್ಲಿ ಹೋಗ್ತಿದ್ದೀರಾ ಮಕ್ಕಳ? ಹೋಗಿ ಇಲ್ಲಿಂದ, ಹೋಗಿ ಹೋಗಿ. ಶಿವ ಅಂತ ನನ್ನ ಹೆಸರು. ಈ ಮಕ್ಕಳನ್ನೆಲ್ಲರೂ ಹಿಡೀರಿ, ಹಿಡೀರಿ ಅವ್ರನ್ನೆಲ್ಲರೂ. ಏ ಮಕ್ಕಳೇ, ನೀವು ಇಲ್ಲಿ ಏನ್ ಮಾಡ್ತಿದ್ರ? ತುಂಬಾ ಕಿಲಾಡಿ ತರ ತೋರಿಸ್ತಾ ಇದೀರಾ? ಲಡ್ಡು ಸಿಂಗ್, ನೀನು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ನನ್ನನ್ನು ಹಿಡಿದು ಬಿಡಬಹುದು ಅಂತ ಅನ್ಕೊಂಡ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನೀನು ಶಿವ ಹಿಡಿದು ಬಿಡ್ತೀರಾ ಅನ್ಕೊಂಡಿದ್ದೀರಾ? ಈಗ 100 ಕೋಟಿ ರೂಪಾಯಿ ಆಗಿದೆ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಮೇಯರ್ ಮುಗಿಸ್ಬಿಡ್ತೇನೆ. ನೋಡೋ ಅವನ ಪರಿಸ್ಥಿತಿನ. ಶ್ಯಾಡೋ ಅಂತೂ ಈ ಕಡೆ ಬರ್ತಾ ಇದೆ, ಮತ್ತೆ ಇನ್ನೊಂದು ಮಾಸ್ಕ್ ಕೂಡ ಇದೆ. ಈಗ ನನಗೆ ಗೊತ್ತಾಯ್ತು ಇದು ಯಾರು ಅಂತ. ಯಾರು ಶಿವ? ಯಾರು? ಟೈಮ್ ಬಂದಾಗ ತಿಳಿಸ್ತೀನಿ. ನನ್ನ ಡೌಟ್ ಕ್ಲಿಯರ್ ಆಗ್ಲಿ ಬಿಡಿ ಫಸ್ಟ್. ಮತ್ತೆ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಯಾ? ನನ್ನನ್ನು ಹಿಡಿಯೋದಕ್ಕಾಗೋದಿಲ್ಲ ನಿನ್ ಕೈಯಲ್ಲಿ. ಮತ್ತೆ ಮಕ್ಕಳು ಕರ್ಕೊಂಡ್ ಬಂದಿದ್ಯಾ? ಈಗ ಮೇಯರ್ನ ಬಿಡಿಸ್ಕೊಂಡು ಹೋಗೋದಕ್ಕೆ 150 ಕೋಟಿ ರೂಪಾಯಿ ಆಗಿದೆ. ಇಲ್ಲ ಅಂದ್ರೆ ಮೇಯರ್ನ ಮುಗಿಸ್ಬಿಡ್ತೀನಿ. ಎಸ್, ಏನಾಗ್ಬೇಕಾಗಿತ್ತು ನನ್ನಿಂದ? ಸರ್, ನಮ್ಮ ಮೇಯರ್ ಸಾಬ್ರು ರಸ್ತೆಯಲ್ಲಿ ಆರೋಗ್ಯ ಕೆಟ್ಟಿ ಬಿದ್ದಿದ್ರು, ಅದಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ ಸರ್. ಓಹೋ, ಥ್ಯಾಂಕ್ ಯು. ಎಲ್ಲಿದ್ದಾರೆ ಅವರು? ಅವರು ಅಲ್ಲಿ ಆ ರೂಮಲ್ಲಿ. ನಾವು ಒಳಗೋಗೋಣ.
ಮುಂದಿನ ಸಲ ದುಡ್ಡನ್ನ ನೀನೊಬ್ನೇ ತಗೊಂಬ. ಆ ಶಿವನ್ ಏನಾದ್ರು ಕರ್ಕೊಂಬಂದ್ರೆ ನೋಡ್ತಾ ಇರು. ಲಡ್ಡು ಸಿಂಗ್ ಸರ್, ಈ ಸಲ ನಾವು ತುಂಬಾ ದೂರದಿಂದ ಬಚ್ಚಿಟ್ಕೊಂಡು ನೋಡ್ತೀವಿ. ಇಲ್ಲ ಶಿವ, ಈ ಸಲ ನೀನು ಏನು ಮಾಡಬಾರ್ದು. ಅವನು ದುಡ್ಡನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾನೆ. ಅಯ್ಯೋ ಲಡ್ಡು ಸಿಂಗ್ ಅವ್ರೆ, ನಿಮ್ಗೇನಾಗಿದೆ? ಲಾಸ್ಟ್ ಟೈಮ್ ನಾನ್ ಮೇಯರ್ ಸಾಹೇಬ್ರನ್ನ ಕಾಪಾಡೋದಕ್ ಹೋದಾಗ ಗೂಂಡಾಗಳ ಜೊತೆಗೆ ದೊಡ್ಡ ಫೈಟ್ ಆಗ್ಬಿಡ್ತು. ನಾನ್ ಅವ್ರಿಗೆ ಸರಿಯಾಗಿ ಹೊಡೆದೆ, ಮತ್ತೆ ನನ್ಗೂ ಕೂಡ ಸ್ವಲ್ಪ ಏಟಾಯ್ತು. ಈ ಬಾರಿ ನೀವು ಬರೀ ದುಡ್ಡು ಕೊಡ್ತೀರಾ, ಫೈಟ್ ಮಾಡಬೇಡಿ. ಓಕೆ, ನಾವು ಮೇಯರ್ನ ಕಾಪಾಡಲೇಬೇಕು. ಓಕೆ, ನಾನು 150 ರೂಪಾಯಿನ ತಗೊಂಡ್ ಬರ್ತೀನಿ. ಹೇಳಿ ಎಲ್ಲಿಗೆ ಬರ್ಬೇಕು ಅಂತ. ಏನು 150 ರೂಪಾಯಿ ಅಲ್ಲ, 150 ಕೋಟಿ ರೂಪಾಯಿ. ಗೊತ್ತಾಯ್ತಾ ನಿನಗೆ? ಸಾರಿ, ನಾನು ಟೆನ್ಷನ್ ನಲ್ಲಿ 150 ರೂಪಾಯಿ ಅಂತ ಹೇಳ್ಬಿಟ್ಟೆ. ನಾನು 150 ಕೋಟಿನ ತಗೊಂಡ್ ಬರ್ತೀನಿ. ಸರಿ. ಇಲ್ಲ, ಶಿವನ್ನ ಕರ್ಕೊಂಡ್ ಬರಲ್ಲ, ಖಂಡಿತ ಕರ್ಕೊಂಡ್ ಬರಲ್ಲ. ಸರಿ, ಆಯ್ತಾಯ್ತು. ಥ್ಯಾಂಕ್ ಯು. ಎಲ್ಲಿದ್ಯಾ? ನಾನು ದುಡ್ಡು ತಗೊಂಡ್ ಬಂದಿದ್ದೀನಿ. ಮಕ್ಕಳನ್ನ ಕರ್ಕೊಂಡ್ ಬಂದಿದ್ಯಾ? ನಾನು ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ. ಮೇಯರ್ ಸರ್ ಎಲ್ಲಿದ್ದಾರೆ? ನಾನು ನದಿಯ ಆ ಕಡೆ ಹೋಗ್ತೀನಿ. ಮೇಯರ್ ಸಾಹೇಬ್ರು ಇಲ್ಲಿಗೆ ಬರ್ತಾರೆ. ಇವರಂತೂ ತುಂಬಾನೇ ಚಾಲಾಕಿದ್ದಾರೆ. ಮಗು, ನೀನು ಎಲ್ಲಿಗೂ ಬಂದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಅಣ್ಣ, ಕಂಟ್ರೋಲ್ ಟವರ್, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮಾತಾಡ್ತಾ ಇದ್ದೀನಿ. ಬೇಗ ಆ ಕೇಬಲ್ ಕಾರ್ನ ವಾಪಸ್ ಈ ಕಡೆನೆ ತಂದ್ಬಿಡು. ಓಕೆ ಲಡ್ಡು ಸಿಂಗ್ ಸರ್. ಲಡ್ಡು ಸಿಂಗ್ ಸರ್, ತಗೊಳ್ಳಿ ಇವರೇನೆ ಮೇಯರ್ನ ಕಿಡ್ನಾಪರ್, ಮತ್ತೆ ಇವರೇನೆ ಮೇಯರ್ ಕೂಡ. ಅಯ್ಯೋ, ಇದೇನಿದು? ಮೇಯರ್ ಸಾರ್ ಅವರು ತಮ್ಮನ್ ತಾವೇ ಕಿಡ್ನಾಪ್ ಮಾಡ್ಕೊಂಡಿದ್ದಾರೆ. ಮೇಯರ್ ಸಾಹಬು ತಾವೇ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಸರ್ಕಾರದಿಂದ 150 ಕೋಟಿ ತಿನ್ನಕ್ಕೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಬೇರೆಯವ್ರ ಇವ್ರ ಮೇಲೆ ಅನುಮಾನ ಪಡ್ಬಾರ್ದಂತ ಅವ್ರವ್ರನ್ನ ಕಿಡ್ನಾಪ್ ಮಾಡಿದ್ರು. ಶಿವ ಯಾವಾಗ ಮಾಸ್ಕ್ ಮ್ಯಾನ್ ನ ಶಾಡೋ ನೋಡಿದ್ನೋ, ಅದು ಚೇರ್ ಹತ್ರ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ್ಲೇ ಅವನ್ಗೆ ಅನುಮಾನ ಆಯ್ತು ಮೇಯರೇ ಕಿಡ್ನಾಪರ್ ಅಂತ. ಒಂದ್ ಕಡೆ ಇವರ ಮಾಸ್ಕ್ ಕೂಡ ಬಿದ್ದಿತ್ತು ಅಲ್ಲಿ. ಇವರೇ ಕಿಡ್ನಾಪರ್ ತರ ಮಾತಾಡಿ ಆಮೇಲೆ ಮೇಯರ್ ಮೇಲೆ ಕ್ಯಾಮ್ರಾನ ಒಂದ್ ರೌಂಡ್ ತಿರುಗಿಸಿ ಹಾಕ್ತಾ ಇದ್ರು. ಇದರಿಂದ ಅವ್ರಿಗೆ ಚೇರ್ ಮೇಲೆ ಹೋಗಿ ಕೂತ್ಕೊಳ್ಳೋಕೆ ಟೈಮ್ ಸಿಕ್ತಿತ್ತು ಅಂತ. ವಾವ್ ಶಿವ, ಥ್ಯಾಂಕ್ ಯು ವೆರಿ ಮಚ್. ನಾನು ಕೂಡ ಈ ನೆರಳಿನ ಆಂಗಲ್ ನ ಸರಿಯಾಗಿ ತಲೆಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾನು ಟಿವಿ ಅವ್ರ ಮುಂದೆ ಹೇಳೋದಕ್ಕಾಗತ್ತೆ ಶಾಡೋನ ನೋಡಿ ಇವ್ರನ್ನ ಹಿಡ್ದಿದ್ದು ಅಂತ. ಮತ್ತೆ ನಾನು ಹೇಗ್ ಮೇಯರ್ನ ಹಿಡ್ದ್ಬಿಟ್ಟೆ.
Watch India's largest kids library only on Jio Hotstar. Download the app now.